ಎವ್ರಿವನ್, ಪ್ರಶ್ನೆ ಸಂಖ್ಯೆ 81. ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನ ಹೇಗೆ ಪ್ರದರ್ಶಿಸುತ್ತವೆ ವಿವರಿಸಿ. ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಲಿನ್ ಹಾರ್ಮೋನ್ಗಳ ಕಾರ್ಯವನ್ನ ತಿಳಿಸಿ ಅಂತ ಇದೆ. ಇಲ್ಲಿ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರುತ್ತೆ. ಅವು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಆಧಾರದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ. ಇದರಿಂದಾಗಿ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಂಡು ಬೆಳೆಯುತ್ತೆ ಮತ್ತು ನಿಧಾನಗತಿಯ ಚಲನೆಯನ್ನ ತೋರಿಸುತ್ತೆ. ಎರಡನೇ ಪ್ರಶ್ನೆಯನ್ನ ನೋಡಿ. ಥೈರಾಕ್ಸಿನ್ ಹಾರ್ಮೋನು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಹಾಗೆ ಅಡ್ರಿನಲಿನ್ ಹಾರ್ಮೋನು ನಾವು ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ನಮ್ಮ ದೇಹವನ್ನ ಸಿದ್ಧಗೊಳಿಸುವುದು. ಇವು ಥೈರಾಕ್ಸಿನ್ ಮತ್ತು ಅಡ್ರಿನಲಿನ್ ಹಾರ್ಮೋನ್ನ ಕಾರ್ಯಗಳು. ಥ್ಯಾಂಕ್ ಯು.